ಇವತ್ತು ನಮ್ಮ ಕೊಳ್ಳೇಗಾಲದ ಬಸ್ತಿಪುರ ಕ್ಷೇತ್ರದಲ್ಲಿ 43ನೇ ವರ್ಷದ ಪವಿತ್ರವಾದಂತಹ ಈ ವಾರ್ಷಿಕೋತ್ಸವ ಕಾರ್ತೀಕೋತ್ಸವದ ವರ್ಧಂತಿ ಮಹೋತ್ಸವವನ್ನು ಬಹಳ ವೈಭೋಗವಾಗಿ ಕುರುಬನಕಟ್ಟೆ ಕಂದಾಯಿಗಳ ಮುಖಾಂತರವಾಗಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ಶುಭವನ್ನ ಪರಮಾತ್ಮ ನಮ್ಮೆಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ, ಈ ಹೆಚ್ಚು ಜನ ಸೇರ್ತಕ್ಕಂಥ ಈ ಪವಿತ್ರವಾದ ಪುಣ್ಯಕ್ಷೇತ್ರದಲ್ಲಿ ಇವತ್ತು ತೆಪ್ಪೋತ್ಸವಗಳನ್ನು ವೈಭೋಗವಾಗಿ ಮಾಡಿ ಇವತ್ತಿನ ಈ ಶುಭರಾತ್ರಿಯಲ್ಲಿ ಪರಮಾತ್ಮನ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ನಿಮಗೆಲ್ಲರಿಗೂ ಕೂಡ ಬಸ್ತಿಪುರ ಕ್ಷೇತ್ರಾಧಿಪತಿಯಾದ ಸನೇಶ್ವರ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಇವತ್ತು ನಾವೆಲ್ಲರೂ ಕೂಡ ಅವನ ಸ್ಮರಣೆಯನ್ನು ಮಾಡತಕ್ಕಂಥ ಒಂದು ಪುಣ್ಯ ದಿವಸ. ಆ ಸ್ವಾಮಿಯನ್ನು ಕೊಂಡಾಡ್ತಾ ನಾವೆಲ್ಲರೂ ಕೂಡ ಸನೇಶ್ವರನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ, ಬಸ್ತಿಪುರ ಕ್ಷೇತ್ರಾಧಿಪತಿಯ ಪಾದಕ್ಕೆ ಗೋವಿಂದ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ. ಸ್ವಾಮಿ ಶನಿದೇವ ಬಸ್ತಿಪುರದ ಒಡೆಯ, ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ, ತುಳಸಿ ಪೂಜಿಮನ ಪಾದಕ್ಕೆ ಗೋವಿಂದ ಗೋವಿಂದ, ದೇವರ ಪಾದಕ್ಕೆ ಗೋವಿಂದ ಗೋವಿಂದ, ದೇವರ ಪಾದಕ್ಕೆ ಸ್ವಾಮಿ ಶನಿದೇವ ಮೂಲೋಕದ ಒಡೆಯ, ಸ್ವಾಮಿ ಶನಿದೇವ ಶಕಟಾದ್ರಿಯ ಒಡೆಯ, ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ, ತಂದೆ ನೀನು ಕಂದ ನಾನು ಬಂದು ಕಾಪಾಡೆಯ. ಸ್ವಾಮಿ ಶನಿದೇವ ಶನಿದೇವ, ಜೀವನ ಸಂತೆಯಲ್ಲಿ ಬರೀ ಕಷ್ಟ ನಷ್ಟಗಳೇ, ಚಿಂತೆಯು ಚಿತೆಯಾಗಿ ಸ್ವಾಮಿ ಚಿಂತೆಯು ಚಿತೆಯಾಗಿ ನಾನೊಂದು ಕಂಡಿರುವೆ. ಸ್ವಾಮಿ ಶನಿದೇವ ಬಸ್ತಿಪುರದ ಒಡೆಯ, ನೀನು ಕಂದ ನಾನು ಬಂದು ಕಾಪಾಡೆಯ. ಸ್ವಾಮಿ ಶನಿದೇವ
ನೀಡುವೆನು ಸ್ವಾಮಿ ಶನಿದೇವ ಶಕಟಾದ್ರಿಯ ಒಡೆಯ ನೀನು ನಾನು ಒಂದು ಕಾಪಾಡೆಯ ಸ್ವಾಮಿ ಶನಿದೇವ ತಂದೆ ತಾಯಿಯು ನೀನೇ ಸ್ವಾಮಿ ಬಂಧು ಬಳಗ ನೀನೇ ಶನಿದೇವ ಸ್ವಾಮಿ ಶನಿದೇವ ಶನಿದೇವ ಸ್ವಾಮಿ ಶನಿದೇವ ತಂದೆ ತಾಯಿಯು ನೀನೇ ಸ್ವಾಮಿ ಬಂಧು ಬಳಗ ನೀನೇ ನಂಬಿ ಬಂದಿರುವ ಸ್ವಾಮಿ ನಂಬಿ ಬಂದಿರುವ ನಿನ್ನ ಭಕ್ತರ ನೀನೊಡೆಯ ಸ್ವಾಮಿ ಶನಿದೇವ ಶಕಟಾದ್ರಿಯ ಒಡೆಯ ನೀನು ನಾನು ಒಂದು ಕಾಪಾಡೆಯ ನೀನು ನಾನು ಒಂದು ಕಾಪಾಡೆಯ ಸ್ವಾಮಿ ಶನಿದೇವ ಬಸವಪುರದ ಒಡೆಯ ತಂದೆ ನೀನು ನಾನು ಒಂದು ಕಾಪಾಡೆಯ ತಂದೆ ನೀನು ನಾನು ಒಂದು ಕಾಪಾಡೆಯ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ಬಸ್ತೀಪುರದ ಒಡೆಯನ ಪಾದಕ್ಕೆ ಗೋವಿಂದ ಗೋವಿಂದ ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ ತುಳಸಿ ಪೂಜಪನ ಪಾದಕ್ಕೆ ಗೋವಿಂದ ಗೋವಿಂದ ಜನ ಪಾದಕ್ಕೆ ಗೋವಿಂದ ಗೋವಿಂದ ಹೋಗ್ರ ಒಳ್ಳೆ ಗಂಟಿನ ಕಡೆ ಕಾಣ ಕೂತಿದ್ದೀರಲ್ಲ ಚೆನ್ನಾಗಿ ಊಟ ಆಗದ ಅಂತ ಹೇಳಿದ್ರು ಬುದ್ಧಿಯವರು 40 ಮೂಟ ಅಕ್ಕಿ ಬಂದಿತ್ತು ಅಂತಂದ್ರು ಇಲ್ಲಿ ನೋಡಿದ್ರೆ ನೀವು ಕೂಗ್ತಾನೆ ಇಲ್ವಲ್ಲ ಶನಿದೇವರ ಪಾದಕ್ಕೆ ಪಾಪ ಇಲ್ಲಿ ಕೂತವ್ರೆ ಮನುಷ್ಯೆಲ್ಲ ಮನೇಲೇ ಇದ್ದದ ಏನೋ ಅಯ್ಯೋ ಬೀಗನ ಒಂದ್ ಸುತ್ತ ನುಲ್ದ್ಬಿಟ್ಟು ಬಂದ್ನೋ 2 ಸುತ್ತ ನುಲ್ದ್ಬಿಟ್ಟು ಬಂದ್ನೋ ಇವ್ರ ಕತೆ ಕೇಳ್ತ ಕೂತ್ಕೊಂಡ್ರೆ ನಮ್ಮ ಮಟ್ಟಿನ ದೊಡ್ಡ ಕತೆಯಾಗ ನಮ್ಮ ಮಟ್ಟಿ ಹಿಡ್ಕೊಂಡು ದುಬ್ಬಿಸ್ತಾನು ಕವ ಏನೂ ಇಲ್ಲ ಭಗವಂತ ಎಲ್ಲ ನೋಡ್ಕತಾನೆ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಗವಂತನ ಸನ್ನಿಧಾನದಲ್ಲಿದ್ದೀವಿ ನೋಡಿ ರಾಜಾ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬ ಕಥೆಯಲ್ಲಿ ಯಾವ ವಿಕ್ರಮ ಬೆಚ್ಚಿ ನಿಂತಾದ ಯಾರ ಮನೆ ಕೂಗು ಗೊತ್ತೇ ಯಾವ ವಿಕ್ರಮ ಸಭೆಯೊಳಗೆ ಕೂತುಕೊಂಡು ಪ್ರಜೆಗಳೆಲ್ಲ ಸುಖವಾಗಿರಬೇಕು ಅಂತ ಹೇಳ್ತಿದ್ದು ಅದೇ ವಿಕ್ರಮನ ಆಸ್ಥಾನದಲ್ಲಿ ಪುರಾಣ ಪಂಚಾಂಗವನ್ನು ಓದಿ ಬರೆಯತಕ್ಕಂತ ವೇದ ಶರ್ಮ ಎಂಬ ಆಸ್ಥಾನ ಪಂಡಿತನ ಮನೆಯ ಕೂಗು ಶಿವ ಶಿವ ನನ್ನ ಆಸ್ಥಾನ ಪಂಡಿತರ ಮನೆಯಲ್ಲಿ ಊಟ ಬಟ್ಟೆ ಗತಿಯಲ್ಲೂ ಬೆಂಗ್ಸು ಗೋಳಾಡ್ತಿದ್ದಾಳೆ ಅಂದ್ರೆ ಯಾರ್ಯಾರ ಮೇಲೆ ನೀನೇನೇನು ಕಷ್ಟ ಇದೆಯಪ್ಪ ಈ ಹಾಳಾದ ಗೂಢಾಚಾರ ನಂಬಿ ನಾ ಕೆಟ್ಟೆ ಇಲ್ಲ ಇಲ್ಲ ಬೆಳಗಾಗುವಷ್ಟರಲ್ಲಿ ಇವ್ರನ್ನ ಅರಮನೆ ಕರೆಸಿ ಇವ್ರ ದರಿದ್ರವನ್ನೆಲ್ಲ ಹಿಂಗಿಸ್ಬಿಡ್ಬೇಕು ಅಂತ ವಿಕ್ರಮ ಬೆಳಗಾಗುವುದನ್ನು ಕಾದಿದ್ದಾನೆ ಯಾರಲ್ಲಿ ಮಹಾಪ್ರಭು ನಮ್ಮ ಆಸ್ಥಾನ ಪಂಡಿತನಾದ ವೇದಶರ್ಮ ಪಂಡಿತೋತ್ತಮರನ್ನು ತುರ್ತಾಗಿ ಬರಮಾಡಿ ಆಗಲಿ ಮಹಾಪ್ರಭು ಅವ್ರು ಬಂದು ಬಾಗಿಲು ಕೊಟ್ಟರು ಸ್ವಾಮಿ ಪಂಡಿತ್ರೆ ಹೇಳಿಯಪ್ಪ ಮಹಾಪ್ರಭುಗಳು ನಿಮ್ಮ ತುರ್ತಾಗಿ ಬರಲಿದ್ದಾರೆ ಪಂಡಿತ್ರೆ ಏನಪ್ಪ ಸಮಾಚಾರ ಏನು ಗೊತ್ತಿಲ್ಲ ಪಂಡಿತ್ರೆ ಕುಲದಲ್ಲಿ ಬ್ರಾಹ್ಮಣೋತ್ತರು ಮತ್ತೆ ಹಿರಿಯರು ಏನೋ ದಾನ ಕೊಡಕ್ಕಿರ್ಬೇಕು ಅನ್ಸುತ್ತೆ ಪಂಡಿತ್ರೆ ಬೇಗ ಬನ್ನಿ ನಿಮ್ಮಿಂದೇನೆ ಬಂದೆಯಪ್ಪ ನೋಡ್ದೇನೆ ಇವತ್ತು ಪ್ರಭುಗಳು ಇಷ್ಟೊತ್ತಿಗೆ ಬರಮಾಡ್ತಿದ್ದಾರೆ ಅಂದ್ರೆ ಏನೋ ದಾನ ಕೊಡಕ್ಕಿರ್ಬೇಕು ಅಂತ ಕಾಣಿಸುತ್ತೆ ಈಗ ಹೋಗಿ ಈಗ ಬಂದುಬಿಡ್ತೀನಿ ಅಂತ ಹೊರಡೋದಕ್ಕೆ ನಿಂತಾಗ ಗಂಡನಿಗೆ ಹೆಂಡತಿಯಾದವಳು ಹರಿದ ಅಂಗೇನ ಹೊಲ್ದಿಕ್ಕಿ ಹೋಗಿ ಬನ್ನಿ ಮಕ್ಕಳಿಗೆ ಇವತ್ತಾದ್ರೂ ಹೊಟ್ಟೆ ತುಂಬಿಸೋಣ ಅಂತ ಬಾಗಿಲು ನಿಂತ್ಕೊಂಡು ಗಳಗಳನ್ನೇ ಕಣ್ಣೀರು ಹಾಕ್ತಾ ಕಳಿಸ್ತಾವಳೆ ಮೊದಲೇ ಬಡತನ ಅದರಲ್ಲೂ ಬಡತನ ಬಂದ್ಬಿಟ್ರೆ ನಾ ಕಾರ್ಯಕ್ರಮ ನಿಲ್ಲಿಸ್ಬಿಡ್ತೀನಿ ಗಲಾಟಿಂಗ್ ಮಾಡಿದ್ರೆ ನೀವು
ಜಗದೊಡೆಯನಾದ ಪರಮಾತ್ಮನ ಪುಣ್ಯಕಥೆಯಲ್ಲಿ ಇವತ್ತು ಮಹಾಪ್ರಭುಗಳು ಬರಮಾಡ್ತಿದ್ದಾರೆ ಅಂದ್ರೆ ಏನೋ ದಾನ ಕೊಡಕ್ಕಿರ್ಬೇಕು ಅಂತ ಕಾಣಿಸುತ್ತೆ. ಹೀಗೆ ಹೋಗಿ ಈಗ ಬಂದ್ಬಿಡ್ತೀನಿ ಅಂದಾಗ ಹರದಂಗಿಯನ್ನು ಹೊಲ್ದಿಕ್ಕಿ ಗಂಡನಿಗೆ ದಾರಿ ನಿಂತುಕೊಂಡು ಗಳಗಳನೆ ಕಣ್ಣೀರು ಹಾಕ್ತಾರೆ. ಮೊದಲೇ ಬಡತನ, ಅದರಲ್ಲೂ ಬಡತನ ಅಂದ್ರೆ ಹೆಂಗಸರು ಕಣ್ಣೀರು ಜಾಸ್ತಿ. ಒಳ್ಳೇದಕ್ಕೂ ತಕ್ಕಳೆ, ಕೆಟ್ಟದಕ್ಕೂ ತಕ್ಕಳೆ ತಳ್ಕೊಂಡ್ ಬಂದ್ಬಿಡ್ತಾರೆ. ಯಾವುದಕ್ಕೆ ಬರವಾದ್ರೂ ಈ ಕಣ್ಣೀರು ಮಾತ್ರ ಬರವಿಲ್ಲ. ಪಟಾಕಿ ಹೊಡೆದಂಗೆ ಸುಮ್ಮನೆ ಎಷ್ಟೋ ವರ್ಷದಲ್ಲಿ ಆಗಿರೋದು ನೆನ್ಸ್ಕೊಂಡ್ಬಿಟ್ರು, ಅಲ್ಲೇ ಬಂತು ಅನ್ನೇ ಕಣ್ಣೀರು. ಅಯ್ಯೋ, ನಮ್ಮ ಯಜಮಾನ್ರು ಚಪಾತಿ ತಿನ್ಕೊಂಡು ಜಗಲಿ ಮೇಲೆ ಚಂದಾಗೆ ಕೂತಿದ್ರು ಕತ್ಕಮ್ಮ. ಸಮಾಧಾನ ಇಷ್ಟಿಷ್ಟಾಗ್ಲ 4 ಚಪಾತಿ ಪಾಟಿ ಬೆಣ್ಣ ಕೇಳ್ಗಾಲ್ಕ ಚೆನ್ನಾಗೇ ಕೂತಿದ್ದವ್ರು ನೀರ್ ತರಕ ತಗೋದ ದಡಕ್ ನೋಟ್ಕೊಂಡ್ರು, ಪಣಕ್ ನೋಟಾಯ್ತು ಪ್ರಾಣ. ಈಗ್ಲೂ ನೆನ್ಸ್ಕೊಂಡ್ರೆ ನಮ್ಮ ಮನೆಯವ್ರನ್ನ ಎಷ್ಟು ದುಃಖ ಆಯ್ತದ ಗೊತ್ತಾ? ನಿಮ್ ಮನೆ ಸತ್ತಾಗ ಎಷ್ಟು ತಿಂಗಳಾಯ್ತಾಯಿ? ಇನ್ನೇನೆ ತಿಂಗಳೆಲ್ಲ ಎಷ್ಟು ವರ್ಷ ಆಯ್ತು ಅಂತ ಕೇಳು. ವಾದ್ಯೊಳಗ ಹಬ್ಬಕ್ಕೆ 14 ವರ್ಷ ಆಯ್ತು ಕತ್ಕ. 14 ವರ್ಷಕ್ಕೆ ಆ ಪಾಟಿ ಕಣ್ಣೀರು ಗೊಣ್ಣೆ ಎಲ್ಲ ಬಂದ್ಬಿಡ್ತಲ್ಲ. ಎಲ್ಲೂ ಸ್ಟಾಕ್ ಮಾಡ್ಬಿಡಿದ್ರೆ ಕೆರೆ ಕಟ್ಟೆ ಎಲ್ಲ ತುಂಬ್ಕೊಂಡ್ಬಿಡವೇನೋ. ಈಗಲೂ ಕೆಲವ್ರು ಅಳ್ತಿದ್ರೆ ನಾವು ಅಳ್ತೀರ, ಅವರು ಅಳ್ತಿರ್ತಾರೆ. ಮ್ಯಾಟ್ರ್ ಏನು ಅಂತ ಗೊತ್ತಿರಲ್ಲ, ಸುಮ್ಮನೆ ಅಳೋದು. ಈ ಕಣ್ಣೀರಿಗೆ ಕಾಂಬಿನೇಷನ್ ಏನಪ್ಪಾ ಅಂದ್ರೆ ಬಣ್ಣ. ಸುಮ್ಮನೆ ಅದು ಬತ್ತಾನೆ ಇರುತ್ತೆ. ಈ ಬಡತನ ಅನ್ನೋದು ಬಂದ್ಬಿಟ್ರೆ ಯಾವಾಗ್ಲೂ ಕಣ್ಣೀರು ಬರುತ್ತೆ ಅನ್ನೋದಕ್ಕೆ ನೋಡಿ ಆ ವೇದ ಶರ್ಮನ ಹೆಂಡತಿ ಬಾಗಿಲು ನಿಂತು ಕಳಿಸ್ತಿದ್ರೆ ಹೀಗೆ ಹೋಗಿ ಈಗ ಬಂದ್ಬಿಡ್ತೀನಿ ಅಂತ ಅರಮನೆ ಕಡೆ ಬರ್ತಾ ಇದ್ದಾನಲ್ಲ ವಿಕ್ರಮ. ಬಹಳ ಬುದ್ಧಿವಂತ. ನೆರೆದ ಸಭೆಯೊಳಗೆ ನಾನು ಚಿನ್ನ ಬೆಳ್ಳಿ ಮುತ್ತು ರತ್ನಗಳನ್ನು ತುಂಬಿಕೊಟ್ರೆ ನೋಡಿದವರು ಸಂತೋಷ ಪಡ್ತಾರೆ. ನಮ್ಮ ಮಹಾರಾಜ ಬಡವರಾದರೆ ಕಡೆ ಅಂತ ಕೊಂಡಾಡೋರಿದ್ದಾರೆ. ಮತ್ತೆ ಕೆಲವರು ನಮ್ಮ ಮಹಾರಾಜ ಅವನೊಬ್ಬನಿಗೆ ಕೊಟ್ಬಿಟ್ಟು ನಮಗೆ ಕೊಟ್ಟಿದ್ರೆ ಆಗ್ತಿರ್ಲಿಲ್ವಾ ಅಂತ ಹೊಟ್ಟೆ ಕಿಚ್ಚುಪಡೋರು ಇದ್ದಾರೆ. ದಾನವನ್ನ ಗೌಪ್ಯವಾಗಿ ಕೊಟ್ಟಷ್ಟು ಅದಕ್ಕೆ ಬೆಲೆ ಜಾಸ್ತಿ. ಯಾರಲ್ಲಿ? ಮಹಾಪ್ರಭು. ಒಂದು ಕೂಷ್ಮಾಂಡ ಫಲ ತಗೊಂಡು ಬನ್ನಿ. ಕೂಷ್ಮಾಂಡ ಫಲವೆಂದರೆ ಕುಂಬಳಕಾಯಿನ ತರಿಸಿ ತೊಟ್ಟಿನ ಭಾಗದಲ್ಲಿ ಅದನ್ನು ತೆಗೆದು ಒಳಗಿರುವ ತಿರಳಿನ ಈಚೆಗೆ ತೆಗೆದು ತಿರಳಿಗೆ ಬದಲಾಗಿ ಬೆಲೆ ಬಾಳತಕ್ಕಂಥ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ಕುಂಬಳಕಾಯಿನೊಳಗಡೆ ತುಂಬಿ ತೊಟ್ಟನ್ನಾಗಿ ಮುಚ್ಚಿದ್ದಾನೆ. ನೋಡಿದವ್ರ ಕಣ್ಣಿಗೆ ಅದು ಕುಂಬಳಕಾಯಿ, ಒಳಗಡೆ ತಲತಲಾಂತರಕ್ಕೂ ತೀರದಂತ ಮುತ್ತು ರತ್ನ ಭಂಡಾರವನ್ನೇ ಕುಂಬಳಕಾಯಿನೊಳಗೆ ತುಂಬವನೆ. ಇದನ್ನು ಕೊಟ್ರೆ ಅವನ ದರಿದ್ರವು ಹಿಂಗ ಹೋಗ್ಬೇಕು, ನಾನು ದಾನ ಕೊಟ್ಟಂಗೂ ಆಗ್ಬೇಕು ಅಂತ ನೋಡಿದೆ. ದಾನ ಬಲಗೈಲಿ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದಂತೆ. ವಿಕ್ರಮ ಆ ಸಿಹಿ ಕುಂಬಳವನ್ನು ಸಿದ್ಧಪಡಿಸಿ ಪಕ್ಕದಲ್ಲಿ ಇಟ್ಟುಕೊಂಡ್ರೆ ಬೇಕಾದ್ರೆ ಪಂಡಿತರು ಬಂದ್ರು. ಹತ್ರ ಬನ್ನಿ ಸ್ವಾಮಿ. ಸಿದ್ಧಪಡಿಸಿದ ಕುಂಬಳಕಾಯಿನ ತೆಗೆದು ಕೈ ಕೊಟ್ಟ, ತಗೊಂಡೋಗಿ ಹೆಂಡತಿ ಮಕ್ಕಳ ಜೊತೆಯಲ್ಲಿ 100 ಕಾಲ ಚೆನ್ನಾಗಿ ಬಾಳಿ ಎಂದ ವಿಕ್ರಮ. ಅಯ್ಯೋ ಭಗವಂತ, ಅರಮನೆಯಲ್ಲಿ ಮಹಾರಾಜ ಏನೋ ಕೊಡ್ತಾನೆ ಅಂತ ಆಸೆಯಿಂದ ಬಂದ್ರೆ ಬೇಲಿ ಮೇಲ್ ಬಿಡೋದು ಒಂದು ಕುಂಬಳಕಾಯಿ ಕೊಟ್ಟಿದ್ದಾನಲ್ಲಪ್ಪ. ಇದನ್ನ ತಕೊಂಡೋಗಿ ಮನೇಲಿ ಬೇಯಿಸಿ ಉಪ್ಪು ಹಾಕೋದಕ್ಕೂ ಮನೇಲಿ ಉಪ್ಪು ಕಾಸಿಲ್ವಲ್ಲ. ನಾನೇನ್ ಮಾಡ್ಲಿ? ನನ್ನ ಹೆಂಡತಿ ಹೆಂಗಸ್ತಾಳೇನೋ, ನನ್ನ ಮಕ್ಕಳೆಲ್ಲ ಜರಿತಾರೇನೋ, ಈ ಕುಂಬಳಕಾಯಿ ತರೋದಕ್ಕೆ ಅರಮನೆಗೆ ಹೋಗ್ಬೇಕಾಗಿತ್ತ ಅಂತ ಅಪಹಾಸ್ಯ ಮಾಡ್ತಾರೇನೋ. ಏನ್ ಮಾಡ್ಲಿ ಸ್ವಾಮಿ? ಏನ್ ಪೇಚಾಡ್ತಾ ಇದ್ರು? ಹೋಗ್ರಿ ಮನೆಗೆ. ಬರ್ತೀನಿ ಮಹಾರಾಜ. ಅರಮನೆಯಿಂದ ಈಚೆ ಬರ್ತಾನೆ. ಬಡತನ ಬರಬಾರದೋ, ಈ ಬಡತನ ಬರಬಾರದೋ, ಬಡತನ ಬಂದರೆ ಕೆಡು ನುಡಿಗಳ ನುಡಿವರು ಜಗದಿ, ಬಡತನ ಬರಬಾರದು. ಈ ಬಡತನ ಯಾರಿಗೂ ಬರಬಾರ್ದು. ಅರಮನೆಯಲ್ಲಿ ಮಹಾರಾಜ ಏನೋ ಕೊಡ್ತಾನೆ ಅಂತ ಆಸೆಯಿಂದ ಬಂದ್ರೆ ಬೇಲಿ ಮೇಲ್ ಬಿಡೋದು ಒಂದು ಕುಂಬಳಕಾಯಿ ಕೊಟ್ಟವನ. ಇದನ್ನ ತಗೊಂಡೋಗಿ ಮನೇಲಿ ಬೇಯಿಸಿ ಉಪ್ಪು ಹಾಕೋದಕ್ಕೆ ಮನೇಲಿ ಉಪ್ಪು ಕಾಸಿಲ್ವಲ್ಲ. ನಾನೇನ್ ಮಾಡ್ಲಿ? ನನ್ನ ಹೆಂಡತಿ ಹೆಂಗಸ್ತಾಳೇನು, ಮಕ್ಕಳು ಜರಿತಾರೇನು. ಕುಂಬಳಕಾಯಿನ ಒಳಗಡೆ ಏನಿದೆ ಅಂತ ಈ ನತದೃಷ್ಟನು ಗೊತ್ತಿಲ್ಲ. ಗಮನ ಕೊಡಿ. ಕುಂಬಳಕಾಯಿನ ಒಳಗಡೆ ಮುತ್ತು ರತ್ನ ಭಂಡಾರ ತುಂಬಿದ್ದೀನಿ ಅಂತ ವಿಕ್ರಮ ಹೇಳಿಲ್ಲ. ನೋಡಿದೆ ಪರಮಾತ್ಮನ ಆಟ. ಕಣ್ಣ ಕಂಡದ್ದನ್ನು ಕಾಣಬಾರ್ದ ಮಾಡ್ಬಿಡ್ತಾನಂತೆ. ಚಿನ್ನದ ಗಟ್ಟಿನೇ ಬಿದ್ದಿದ್ರು ಕಾಲಲ್ಲಿ ಒದ್ಕೊಂಡು ಹೋಗಂಗ್ ಮಾಡ್ತಾನಂತೆ. ಹೇಗಿದೆ ಅವನ ಆಟ? ಈ ಕುಂಬಳಕಾಯಿನ ತಗೊಂಡೋಗಿ ನನ್ನ ಹೆಂಡತಿ ಮಕ್ಕಳೆಲ್ಲ ಹೊಟ್ಟೆ ಒರೆಸೋದಕ್ಕಿಂತ ಇದನ್ನ ಯಾರಿಗಾದ್ರೂ ಮಾರ್ಬಿಟ್ರೆ ಒಂದು ಕಾಸಲ್ಲಿ ಮಕ್ಕಳಿಗೊಂದಿಷ್ಟು ಅವಲಕ್ಕಿನಾದ್ರೂ ನೆನೆಯಾಗಿ ತಿನ್ನಿಸ್ಬಹುದಲ್ಲ ಅಂತ ಈ ನತದುಷ್ಟ ಕುಂಬಳಕಾಯಿನ ಮಾರಾಟ ಮಾಡ್ತಾವನೆ. ಯಾರಾದ್ರೂ ಕೊಂಡುಕೊಳ್ರಪ್ಪ. ರಾಜರ ಮನೆಯಲ್ಲಿ ನೀಡಿದ ಕುಷ್ಮಾಂಡ ಫಲವಯ್ಯ, ಇಂದು ಮಾರುವೆನಯ್ಯ ಕೊಂಡುಕೊಳ್ಳಿರಿ ಉಜ್ಜಯಿನಿಪುರ ನಿವಾಸಿಗಳೇ. ಇದು ಸಕ್ಕರೆ ಕುಂಬಳ, ಇದು ಸಿಹಿ ಕುಂಬಳ, ಅಯ್ಯ ಮಾರುವೆನಯ್ಯ ಕೊಂಡುಕೊಳ್ಳಿರಿ ಕುಷ್ಮಾಂಡ ಫಲವ.
ಕೂಷ್ಮಾಂಡ ಫಲವ. ಕುಂಬಳಕಾಯಿ ಯಾರು ನೀವ್ಯಾರು ಯಾರು ಬಿಟ್ರು ಸಾಕು ಅಟ್ಕೊಂಡೈತಿ ನಂಗೆ ಅವ್ರ ಇವ್ರು ತಗೊಂಡ್ರು ಒಟ್ಲಿ. ಯಾರು ಕೊಂಡ್ಕೊಳ್ರಪ್ಪ ರಾಜನ ಮನೆ ಕುಂಬಳ, ನೀವಾರು ತಗೊಳ್ಳಿ ಸ್ವಾಮಿ. ಬೇಡಿ ಸ್ವಾಮಿ, ಕೊಟ್ಟಷ್ಟು ಕೊಡಿ ಸ್ವಾಮಿ. ಕೊಟ್ಟಷ್ಟು ಕೊಡಕ್ಕೆ ಅಂತ ಬೇಡ ಅಂತ ಹೇಳ್ತಲ್ಲ ಸ್ವಾಮಿ. ಸಿಹಿ ಕುಂಬಳ ಸ್ವಾಮಿ. ಯಾವ ಕುಂಬಳ ಸ್ವಾಮಿ ಬೇಡ ಅಂತ ಹೇಳ್ತಾ ಇಲ್ವಾ? ದೊಡ್ಡ ಮನಸ್ಸು ಮಾಡಿ ಹೇಳ್ತಾರ ಸ್ವಾಮಿ, ಬೇಡ ಅಂತ ಹೇಳ್ತಾ ಇಲ್ವಾ? ಒಳಗ ಮುತ್ತು ರತ್ನ ತುಂಬದ ಭಗವಂತ ಯಾರ ಮನೆಗೆ ಸೇರಿಸ್ತಾನೋ ಯಾರು ಗೊತ್ತ. ಬೀದಿ ಒಳಗಡೆ ಬರ್ತಾ ಇರ್ಬೇಕಾದ್ರೆ ಏನಾಗುತ್ತೆ ನೋಡಿ. ಕೊಂಡುಕೊಳ್ಳಿದೆ ಅಯ್ಯ ಕುಂಬಳಕಾಯಿಯ, ಕೊಂಡುಕೊಳ್ಳಿದೆ ಅವ್ವ ಕುಂಬಳಕಾಯಿಯ. ರಾಜರ ಮನೆಯಲ್ಲಿ ನೀಡಿದ ಕೂಷ್ಮಾಂಡ ಫಲ ಕಾಣುವ, ರಾಜರ ಮನೆಯಲ್ಲಿ ನೀಡಿದ ಕೂಷ್ಮಾಂಡ ಫಲ ಕಾಣುವ. ಕೊಂಡುಕೊಳ್ಳಿದೆ ಅಯ್ಯ ಕುಂಬಳಕಾಯಿಯ, ಕುಂಬಳಕಾಯಿಯ, ಕುಂಬಳಕಾಯಿಯ. ನೀವು ನೀಡಿದ ಧನವು ಜೀವನಕ್ಕೆ ಆಧಾರವು, ನೀವು ನೀಡಿದ ಧನವು ಜೀವನಕ್ಕೆ ಆಧಾರವು. ಜನ್ಮ ಜನ್ಮದಲ್ಲೂ ಮರೆಯಲಾರೆ ನಿಮ್ಮನು ಪ್ರಿಯ, ಜನ್ಮ ಜನ್ಮದಲ್ಲೂ ಮರೆಯಲಾರೆ ನಿಮ್ಮನು ಹವ್ವ. ಯಾರು ಕೊಂಡ್ಕೊಳ್ರಪ್ಪ, ಹೇಳ್ಬಿಟ್ಟಾರು ಹೊಡಿರಪ್ಪ, ಪ್ರಾಣ ಹೋದಂಗ ಆಗೋಯ್ತಲ್ಲ. ಯಾರು ಕೊಂಡ್ಕೊಳ್ಳಿ, ನನ್ನ ಕಷ್ಟ ನಂಗ ನಾ ಕುಂಬಳಕಾಯಿ ಮಾರ್ತಿದ್ರ ಪಟಾಕಿ ಹೊಡೆದ ಮಧ್ಯದಲ್ಲಿ. ಕೊಂಡುಕೊಳ್ಳಿ ಎಲ್ಲಾ ಬೀದಿನ ಸುತ್ತಕೊಂಡು ಶಟ್ರ ಬೀದಿಗೆ ಬಂದಲ್ಲ. ನುಂಗಪ್ಪ ಶಟ್ರು ಅಂತ ಒಬ್ಬ ಶಟ್ರು, ಗೊಳಕುಂಬ ಶಟ್ರು ಅನ್ನಗದ. ಬರೀ ನುಂಗಪ್ಪ ಶಟ್ರು. ಅವನ ಹೆಂಡತಿ ಹೆಸರು ಎಂಕುಬಾಯಿ ಅಂತ. ಎಂಟುಬಾಯಿ ಎಂಕುಬಾಯಿ ಗಂಡನ ಹಿಡ್ಕೊಂಬಿಟ್ಟವಳೆ. ಏಮಂಡಿ ಓ ಕುಂಬಳಕಾಯಿನ ಒಗಡೆ ತಿನ್ವಲೆ ಅಂತ ಆಸೆಪ್ಪ ನನಗೆ ಕುಂಬಳಕಾಯಿ ಕಾಣವಲೆ ಕಾಣವಲೆ ಕಾಣವಲೆ. ಏನೇ ಕುಂಬಳಕಾಯಿ ತಿನ್ನೋ ವಿಶೇಷ? ಇವತ್ತು ಕುಂಬಳಕಾಯಿ ತಿನ್ನೋ ವಿಶೇಷ ಕೇಳ್ಬಿಟ್ರೆ ಬೇರೆಗೆ ಆಗ್ಬಿಟ್ಟಿರ ನೀವು. ಅದೇನ್ ಹೇಳೆ? ನಮ್ಮ ಮದುವೆ ಆಗಿ ಪೆಂಡ್ಲಿಯಾಗಿ ಎಷ್ಟು ವರ್ಷ ಆಯ್ತು? 6 ವರ್ಷ ಆಯ್ತು. 6 ವರ್ಷದಲ್ಲಿ ದೇವ್ರು ನಮ್ಗೊಂದ್ ಮಗನಾರ ಕೊಂಡಿದಾನ? ಇಲ್ಲ. ಈಗ ನೀನು ನುಲಿಬೇಡ ಹೇಳೆ ಮಂಗಿ. ಲುಳ್ಳು ಆಯ್ತಾ ಅವನೇ. ಲುಳ್ಳು ಅಂದ್ರೆ ಬಸ್ರಿ. ಹೊಟ್ಟೆ ನೋಡಿದ್ರೆ ಗೊತ್ತಾಗಲ್ವಾ? ಎಷ್ಟ್ ತಿಂಗಳು? ಪಾವಲಗಮ್ಮಿ 4. 3.25. ಈಗ ಬಾವ್ಸ್ಕೊಂಡ್ ಏನ್ ತಿಂತೀವಿ ಹಂಗೆ ಮಕ್ಳು ಹುಡ್ತಾವಂತೆ. ಕುಂಬಳಕಾಯಿ ಬಾವ್ಸ್ಕೊಂಡಿದಾನ, ಹುಟ್ಟ ಮಕ್ಳು ಕುಂಬಳಕಾಯಿನಂಗೆ ಹುಡ್ತಾವಂತೆ. ಅಲ್ಸನ್ ಬಾವ್ಸ್ಕೊಂಡ್ರ ಜಗತ್ಲೆ ಯಾರ್ದು ಅಲ್ಸನ್ ಬಾವ್ಸ್ಕೊಂಡ್ರವ ಮುಳ್ಳಂಗ್ ಹುಡ್ತಾವ. ಇದಕ್ಕೆ ಬಸರಿ ಬಾವ್ಕ ಅಂತ ಕರೀತಾರೆ. ಗಂಡನ ಮನೆ ಸೀಮಂತ ಮಾಡಿ ಹೆಣ್ಮಕ್ಳನ್ನ ತವ್ರ ಮನೆ ಕರ್ಕೊಬಾರ್ದು. ಅದಕ್ಕೋಸ್ಕರವಾಗಿ ನಾಚ್ಕೋತಾಳೆ, ಸಂಕೋಚ ಪಟ್ಕೋತಾಳೆ, ಏನ್ ಬೇಕೋ ಮಾಡಿಸ್ಕೊಂಡು ಮೇತಾಕ್ಲಿ ಅಂತ. ಮೇತಾಕ್ಬಿಟ್ಟು ಒಳ್ಳೆ ಬಾಂಡ್ ಬಂದ್ಬಿಡ್ತಾರ. ತಾಯಿ ಪ್ರೀತಿ ಇಲ್ಲ ಮಗಳೇ, ಕರ್ಕೊಂಬಂದಿರೋದು ಉಂಟಂತ 10 ರೂಪಾಯಿ ಬಡ್ಡಿಗೆ ಸಾಲೆ ಬಿಡು, ಗಂಡ ಹಾಕೊಂಬಿಟ್ಟೈತವ ತೀರ್ಸ್ತಾವ. ನೀವು ಉಣ್ಕೊಂಡ್ ತಿನ್ಕೊಂಡ್ ಸುಮ್ ಕುದ್ರಕೊಂಡ ಹೋಗ್ಬೇಕು. ನಿಂಗೆ ಏನ್ ಬೇಕು ಕೇಳು. ಆಯ್ತು ಕವ, ಅದೇನ್ ಬೇಕು ಕೇಳ, ನಾಚ್ಕೋಬೇಡ. ನಂಗೆ ಅದೇ ಬೇಕವ. ಅದೇ ಬೇಕು ನಂಗೆ ಗೊತ್ತಬೇಕು. ಅದೇನ್ ಬೇಕು ಕೇಳು. ಅದೇ ಅಟ್ಲ ಮೇಲೆ ವಾದ್ಯ ವರ್ಷದ ಕರ್ಗ ಹಳ ಉಣ್ಸಣ್ ಬೇಕವ. ಹಳ ಉಣ್ಸಣ ಅದು ಸಾಲ್ದು, ಇನ್ನು ಬೇಕಾಯ್ತಾ? ತಿನ್ನು ಹೋಗು. ಆ ಉಣ್ಸಾಂಡ್ ಹೇಳಿ ಕೊಟ್ಬಿಡಿ, ಒಂದೊಂದು ಗುಂಡು 2 ಗುಂಡು ಖಾಲಿ ಮಾಡಾಕ್ ಬಿಡ್ತಾರ ಕೂಸಾಕ್ ಗಂಟ. ಅದಕ್ಕೆ ಕೆಲವು ಐಕಳು ನೋಡಿ ಒಳ್ಳೆ ಉಣ್ಸ ಗುಂಡು ಕಂಡಾಗೆ ಹುಟ್ಟಿರ್ತಾವ. ಈ ಉಣ್ಸಾಣ್ಣು ತಿನ್ನೋ ಪದಾರ್ಥ ತಿನ್ಲಿ, ಕೆಲವ್ರು ತಿನ್ಬಾರ್ದೇ ಪದಾರ್ಥ ತಿಂತಾರೆ. ಈ ಕೆರೆಗೆರೆ ಕಟ್ಟೆಗಿಟ್ಟ ಬಾವಿ ಕಡೆ ಬಟ್ಟ ಹೋಗಿ ಕೊಂಟೋಗ್ಬಿಟ್ರೆ ನೀರು ಒಣಗೋಗಿರ್ತ ನೋಡಿ, ಆ ಮಣ್ಣು ತಗ ಸೇರು ತುಂಬ್ಕೊಂಡ್ಬಿಡೋದು. ಮಣ್ಣು ಅಂದ್ರೆ ಮಣ್ಣೆಲ್ಲ ಕತ್ಕೊಂಬ. ಕಳ ಬಿತ್ತ ತಿಂದಾಗ ಕಮ್ಮಿ ಕಳ್ಳ ಬಿತ್ತಿ ಕಳ ಬಿತ್ತೋಲ್ಲ ಏನು ಅಲ್ಲ, ಅದು ಮಣ್ಣೆ. ಈ ಸಿಟಿಲಿರೋ ಹಳ್ಳಿನ ತರ್ಸ್ಕ ತಿಂತಾರ. ಗಟ್ಟಿಗಿದ್ರ ಅಲ್ವಾ ಗಟ್ಟಿಗಿದ್ರ ಕೊಂಬ್ರಿ ಉಂಡೆ ತಿಂದಾಗದ, ಸ್ವಲ್ಪ ತೆಳ್ಳಗಿದ್ರೆ ಅಲ್ವಾ ತಿಂದಂಗದ ಅಂತಾರ. ಅದು ಮಣ್ಣೆ. ಅದು ಅದೇನೈತೆ ಹೊಟ್ಟೆ ಒಳಗೆ ಸೇರ್ಕೊಂಡು ಕೈ ಕಾಲು ಸಣ್ಣ ಹೊಟ್ಟೆ ಡುಬ್ಬಣ್ಣ ಕೈಲಾಸ ನೋಡೋಣ ಅಂತ ಹುಟ್ಟಿರ್ತಾರೆ. ಆಗಲಕಾಯಿ, ಬೇವಿನಕಾಯಿ, ನಿಂಬೆಕಾಯಿ, ರೇಖೆ, ಕುಂಬಳಕಾಯಿ ಎಲ್ಲಾ ಕಾಯಿನೂ ತಿನ್ನುವ ಸಂದರ್ಭ ಈ ಗರ್ಭಿಣಿಯರ ಕಾಲ. ನುಂಗಪ್ಪ ಶೆಟ್ರಿ ಅಂತಿ ಎಂಕುಬಾಯಿ ಗಂಡನ ಹಿಡ್ಕೊಂಡ್ಬಿಟ್ಟಳೆ. ನಂಗೆ ಕುಂಬಳಕಾಯಿ ಬೇಕೇ ಬೇಕು, ಇವತ್ತು ಕುಂಬಳಕಾಯಿ ಬೇಕೇ ಬೇಕು. ಆಯ್ತು ಕಣೆ,
ಇವತ್ತು ಯಾವ ಕೆಲಸ ಇದ್ರು ನಿನ್ ಕುಂಬಳಕಾಯಿ ತಂದು ಕೊಟ್ಬಿಟ್ಟೆ ಮಂದನ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಶಟ್ರ ಬೀದಿ ಒಳಗೆ ಹುಡುಕೊಂಬತ್ತೀನಿ ಇವ್ನು ಮಾರಾಟ ಮಾಡ್ತಿದ್ದೆ. ಯಾರು ಕೊಂಡ್ಕೊಳ್ರಪ್ಪ, ಯಾರು ಕೊಂಡ್ಕೊಳ್ಳಿ. ಓ ಕುಂಬಳಕಾಯಿ ಏನ್ ಮಾರ್ಬಿಡದಿರಯ್ಯ? ಹೌದು ಸ್ವಾಮಿ, ರಾಜರ ಮನೆ ಕುಂಬಳ. ಯಾರ ಮನೆ ಕುಂಬಳ ಆದ್ರೆ ಬಿಡೋದ್ ಬೇರೆ ಮೇಲ್ತಾನೆ. ಏನ್ ಹೇಳ್ತೀವಿ ವ್ಯಾಪಾರನ? ಇದ್ರ ವ್ಯಾಪಾರ ನನಗೆ ಗೊತ್ತಿಲ್ಲ ಸ್ವಾಮಿ. ನಿಮ್ಗೇನ್ ಕೊಡ್ಬೇಕು ಅಂತ ಆಸೆ ಇದೆಯೋ ಕೊಟ್ಬಿಟ್ಟು ತಗೊಂಡೋಗಿ. ನಿನಗೂ ಪಾಪ ಕಷ್ಟ ಇದೆ, ಬೀದಿ ಸುತ್ತೆ. ಒಂದ್ ಕೆಲಸ ಮಾಡು, ₹1 ಬಂಗಾರದ ನಾಣ್ಯ ಕೊಡ್ತೀನಿ, ಕೊಡ್ತೀಯಾ? ಕೊಡಿ ಸ್ವಾಮಿ. ನನ್ನ ಮಕ್ಕಳಿಗೆ ಇವತ್ತೊಂದು ಊಟಕ್ಕೆ ದಾರಿ ಆಗೋಯ್ತಲ್ಲ ಅಂತ ಶಟ್ರು ₹1 ಬಂಗಾರದ ನಾಣ್ಯ ಕೊಟ್ರಲ್ಲ, ಇವನ್ ಈಸ್ಕೊಂಡು ಕಣ್ಣು ಗೊತ್ಕೊಂಡು ತನ್ನ ಕಿಸೆ ಒಳಗಡೆ ಜೇಬೊಳಗಡೆ ಹಾಕಿ ಕೈ ಹಿಡ್ಕೊಂಡು ಮನೆ ಕಡೆ ಬತ್ತಾವನೆ. ಶಟ್ರಿಗೆ ನಂಟು ಉಳಿತು, ಗಂಟು ಉಳಿತು, ಹೆಂಡ್ತಿಗೆ ತಿನ್ನೋ ಕುಂಬಳಕಾಯಿ ಆಯ್ತು. ಅರಮನೆ ಸೊತ್ತನ್ನ ಭಗವಂತ ಇವ್ರ ಮನೆಗೆ ಸೇರಿಸ್ತಾನೆ. ಹೆಂಗಿದೆ ಈ ನಮ್ಮಪ್ಪನ ಆಟ? ಇವನು ಮನೆಗೆ ಬರ್ತಿದ್ದ ಹಾಗೆ ಶಿವ ಹೆಂಡತಿ ಆದವಳು ಗಂಡನಿಗೆ ಕಾಲ್ನೀರು ಕೊಟ್ಟು, ಆ ಗಂಡನಿಗೆ ಕಾಲ್ನೀರು ಕೊಟ್ಟು ಒಳಗಡೆ ಕರ್ಕೊಂಡೋಗಿ ಕೂರಿಸಿ 2 ಕೈ ಒಡ್ಡಿ ಕೇಳ್ತಾಳೆ. ಎಲ್ಲಿ ಎಲ್ಲಿ ಅಂತ 2 ಕೈ ಒಡ್ಡದ್ಲಲ್ಲ, ತಂದಿದ್ದೀನಿ ಕಣೆ, ಮಕ್ಕಳಿಗೊಂದು ಊಟಕ್ಕೆ ದಾರಿ ಮಾಡ್ಕೊಂಡ್ ಬಂದಿದ್ದೀನಿ ನೋಡಿಲ್ಲಿ ಅಂತ ಜೇಬೊಳಗಡೆ ಕೈ ಹಾಕದಲ್ಲ, ಮೇಲ್ ಹಾಕದ ಕೈ ಕೆಳಗ್ ಬರ್ತಾ ಇದೆ. ಜೇಬು ತಳದಲ್ಲೇ ಹರಿದು ಹೋಗಿದೆ. ನುಂಗಪ್ ಶೆಟ್ರು ಕೊಟ್ಟ ₹1 ಬಂಗಾರದ ನಾಣ್ಯವನ್ನು ಜೇಬೊಳಗಡೆ ಹಾಕಂದಲ್ಲ, ಅಲ್ಲೇ ಬಿದ್ದೋಯ್ತು. ಬರೀ ಜೇಬ್ ಮಾತ್ರ ಕೈಲಿ ಹಿಡ್ಕೊಂಡ್ ಬಂದವನೇ. ಏನಾಯ್ತು ಅಂದ್ರೆ, ಏನಾಯ್ತು ಮಾತಾಡಿ ಅಂದ್ರೆ, ಇವತ್ತು ಅರಮನೆಗೆ ಹೋಗಿದ್ನಲ್ಲ ಮಹಾರಾಜರು ಒಂದು ಕುಂಬಳಕಾಯಿ ಕೊಟ್ಟಿದ್ರು ಕಣೆ. ಅದನ್ನು ಬೇಯಿಸಿ ಮನೇಲಿ ಉಪ್ಪು ಹಾಕೋದಕ್ಕೂ ಮನೇಲಿ ಉಪ್ಪು ಕಾಸಿಲ್ಲದ ಕಾರಣ ಅದನ್ನು ಒಬ್ಬ ಶೆಟ್ರಿಗೆ ₹1 ಬಂಗಾರದ ನಾಣ್ಯಕ್ಕೆ ಮಾರ್ಬಿಟ್ಟೆ. ಅದನ್ನು ದಕ್ಕಿಸ್ಕೊಳಕ್ ಆಗ್ಲಿಲ್ಲ. ಈ ಹರಿದ ಜೇಬಳಕ್ಕೆ ಹಾಕಿ ಅದೂ ದಾರಿಲಿ ಬಿದ್ದೋಯ್ತು. ನಾನೆಂತ ಪಾಪಿ, ನಾನೆಂತ ಪಾಪಿ. ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಮಕ್ಕಳಿಗೆ ಅಪ್ಪ ಇವತ್ತು ನಮ್ಮ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ ಗತಿ ಏನಪ್ಪ? ಹೌದು ಮಕ್ಕಳೇ, ನನ್ನಂತ ಪಾಪಿ ಹೊಟ್ಟೆಲ್ ಹುಟ್ಟಿದ ತಪ್ಪಿಗೆ ನಿಮ್ಗೆ ಇವತ್ತು ತಣ್ಣೀರ್ ಬಟ್ಟೆನೆ ಗತಿ ಮಕ್ಕಳೇ. ಇಲ್ಲಿ ಅರ್ಧರಾತ್ರಿ ಆಗ್ತಾ ಇದೆ, ವಿಕ್ರಮನಿಗೆ ಹಾಕೋ ನಿದ್ರೆ ಬರ್ತಾ ಇಲ್ಲ. ಇವತ್ತು ಹಾಕೋ ಏನೋ ಒಂಥರ ಸಂಕಟ ಆಗ್ತಾ ಇದೆಯಲ್ಲ. ತಾಳು ನಿನ್ನೆ ದಿವಸ ವೇದಶರ್ಮ ಪಂಡಿತೋತ್ತಮರ ಮನೇಲಿ ಎಂಥ ಗೋಳಾಟ ಇತ್ತು. ಇವತ್ತು ಅದೆಷ್ಟು ನೆಮ್ಮದಿಯ ನಿದ್ರೆ ಮಾಡ್ತಾ ಇದ್ದಾರೋ. ಒಂದ್ ಸುತ್ತ ಹಾಗೆ ನಾನ್ ನೋಡ್ಕೊಂಡ್ ಬಂದ್ಬಿಡ್ತೀನಿ, ನನಗ್ ನಿದ್ರೆ ಬರ್ತಿಲ್ವಲ್ಲ ಅಂತ. ಬೀದಿ ಒಳಗಡೆ ಬರ್ತಿರ್ಬೇಕಾದ್ರೆ ಎಲ್ಲಾ ಬೀದಿಯಲ್ಲೂ ಜನ ನೆಮ್ಮದಿಯ ಮಲಗಿದ್ದಾರೆ. ವಿಕ್ರಮ ಮಾಮೂಲಿಯಂತೆ ಕೊನೆಯ ಬ್ರಾಹ್ಮಣೋತ್ತಮರ ಬೀದಿಗೆ ಬಂದು ತಿರುಗದ್ನಲ್ಲಿ ನನ್ನಿಗಿಂತಲೂ ಅಧಿಕವಾದ ಗೋಳಾಟ ಕೂಗಾಟ ಕೇಳ್ತಾ ಇದೆ. ವಿಕ್ರಮ ಬೆಚ್ಚಿ ನಿಂತ. ಶಿವ, ಇದ್ಯಾರ ಮನೆ ಕೂಗಪ್ಪ? ಆ ವೇದಶರ್ಮ ಪಂಡಿತನ ಮನೆ ಕೂಗಂತೂ ಅಲ್ಲ, ಅವನ ದರಿದ್ರವನ್ನ ಹೆಂಗಿಸ್ಬಿಟ್ಟಿದ್ದೀನಿ. ಇದ್ಯಾರ ಮನೆ ಕೂಗಪ್ಪ? 2 ಹೆಜ್ಜೆ ಮುಂದಕ್ಕೆ ಇಡ್ತಿದ್ದಾಗ ಅದು ಅವತ್ತು ಆ ಮನೆಯಿಂದ ಬರ್ತಾ ಇರುವ ಕೂಗು. ಮಕ್ಕಳೆಲ್ಲ ಸುಸ್ತಾಗಿ ಬಿದ್ದೋಗಿದ್ದಾರೆ. ಎಲ್ಲಾ ಮಕ್ಕಳು ಗೋಳಾಡ್ತಿದ್ರು. ಅಮ್ಮ ಸಾಯಲೇ, ಏನಮ್ಮ ಸಾಯಲೇ, ಅನ್ನ ಇಲ್ಲದೆ ನೀರು ಇಲ್ಲದೆ ಹೇಗೆ ಬಾಳಿ ಬದುಕಲಿ ತಾಯೇ. ತಾರ್ಪಾಲದೆ ಬಂದೆ ಮುಂದಕ್ಕೆ. ಅಮ್ಮ ಸಾಯಲೇ, ಎನ್ನಮ್ಮ ಸಾಯಲೇ, ಅಮ್ಮ ಸಾಯಲೇ, ಎನ್ನಮ್ಮ ಸಾಯಲೇ, ಅನ್ನ ಇಲ್ಲದೆ ನೀರು ಇಲ್ಲದೆ ಹೇಗೆ ಬಾಳಿ ಬದುಕಲಿ ತಾಯಿ. ಅಮ್ಮ ಸಾಯಲೇ, ಎನ್ನಮ್ಮ ಸಾಯಲೇ. ಅಮ್ಮ ಕೊಡು, ಅಮ್ಮ ಜನನಿ ಜನಕದ ನೋವನ್ನು ನಾವು ನೋಡಿ ಸಹಿಸಲಾರೆ. ಜನನಿ ಜನಕದ ನೋವನ್ನು ನಾನು ನೋಡಿ ಸಹಿಸಲಾರೆ.
ನಾನು ಅಮ್ಮ ತಾಯನೆ ಎನ್ನಮ್ಮ ತಾಯನೆ ಅಮ್ಮ ತಾಯನೆ ಎನ್ನಮ್ಮ ತಾಯನೆ ಶನಿದೇವರ ಪಾದಕ್ಕೆ ಗೋವಿಂದ. ನೀವು ಭದ್ರಾಕ್ ಹೋಗದೆ ನೋಡಿ, ಹಿಂಗ ಆಯ್ತಾದ ಮಳೆ ಹನಿ ಆಗ್ತದೆ. ಈಗ ಹೋಗ್ಬೇಕಲ್ರು ಜೋರಾಗಿ ಶನಿದೇವರ ಪಾದಕ್ಕೆ. ಶನಿದೇವರ ಪಾದಕ್ಕೆ ಜೋರಾಗಿ ಹೋಗ್ಬೇಕು. ಮಲೈ ಮಾದೇಶ್ವರನ ಪಾದಕ್ಕೆ, ಧರಗ ದೊಡ್ಡವರ ಪಾದಕ್ಕೆ, ಸಿದ್ದಪ್ಪಾಜಿಯವರ ಪಾದಕ್ಕೆ, ಮಂಟೇಸ್ವಾಮಿಯವರ ಪಾದಕ್ಕೆ. ಉಗೇ ಮಾತ್ ಮಲ್ಲಯ್ಯ ಕಂಡಾಯದೊಡೆಯನಾದ ಮಂಟೇಸ್ವಾಮಿಯವರನ್ನ ಒಂದು ಸಾರಿ ಸ್ಮರಣೆ ಮಾಡಿಬಿಡೋಣ. ಉತ್ತರ ದೇಶದಿಂದ ಬಂದವನೇ ಬೊಪ್ಪೆಗೌಡನ ಪುರದ ನೆಲೆಯಾದವನೇ, ಘನ ನೀಲಿಸಿದ ಪಾಜಿಯ ಧರೆಯೊಳು ಮೆರೆಸಿದವನೇ, ಧರ್ಮಗುರುವೇ ಮಂಡ್ಯದ ಲಿಂಗಯ್ಯ ಗುರುವೇ ಮಂಟೆ ಲಿಂಗಯ್ಯ. ಮರ್ಯಾದೆಯ ಗುರುವೇ ಮರ್ಯಾದೆಯ, ಮರ್ಯಾದೆಯ ಗುರುವೇ ಮರ್ಯಾದೆಯ. ನಾಳೆ ಬರುವ ಕಲಿಯಾ ಸಾರಿ, ನಾಳೆ ಬರುವ ಕಲಿಯಾ ಸಾರಿ, ಪಾತಾಳ ಲೋಕವ ಸೇರಿ ಮರ್ಯಾದೆಯ ಒಪ್ಪಿಕೊಂಡ ಪುರದಲ್ಲಿ ನೀನು ಮಂಡೇದ ಸ್ವಾಮಿಯಾಗಿ ನೆಲೆಯಾದೆಯ, ನೆಲೆಯಾದೆಯ ಗುರುವೇ ಮರ್ಯಾದೆಯ. ಜಗಲ್ಲ ದೊಡ್ಡವನಾಗಿ ನೀ ಬಂದೆಯ, ಪರಜ್ಯೋತಿಯಾಗಿ ಧರೆಗೆ ಬೆಳಗಾದೆಯ, ಹರಿವೆಂಬ ಬೆಳಕು ನೀಡಿ ಗುರುವಾದೆಯ, ಸರಿದಾರಿ ತೋರಿ ಮರೆಯಾದೆಯ, ಸಾರಿರುವೆಯ ಧರರಕ್ಕೂ ಬೇಡವೆಂದು ಮರೆಯಾದೆಯ, ಮರೆಯಾದೆಯ ಗುರುವೇ ಮರೆಯಾದೆಯ.
ಕೊಡಕಲ್ಲು ಬಸವಣ್ಣನಾಗಿ ನೀ ಬಂದೆಯ ಮನೆ ಮನೆ ಮಂಟೆಯಲ್ಲಿಯ ನೀನಾದೆಯ ನನ್ನದೇ ಧರ್ಮವು ಎಂದು ಈ ನುಡಿದೆಯ ನಂಬಿದ ಭಕ್ತರ ಮನೆಗೆ ಬೆಳಗಾದೆಯ ನಿಜವಿರದ ನರಲೋಕವನು ನೀ ದೊರೆದೆಯ ಬಲಿದಾನಬಾರದೆಂದು ಮರೆಯಾದೆಯ ಮರೆಯಾದೆಯ ಗುರುವೇ ಮರೆಯಾದೆಯ ನಾಳೆ ಬರುವ ಕಲಿಯ ಸಾರಿ ನಾಳೆ ಬರುವ ಕಲಿಯ ಸಾರಿ ಪಾತಾಳ ಲೋಕವ ಸೇರಿ ಮರೆಯಾದೆಯ ಒಪ್ಪಿಕೊಂಡ ಪುರದಲ್ಲಿ ನೀನು ಮಂಟೆಯ ಸ್ವಾಮಿಯಾಗಿ ನೆಲೆಯಾದೆಯ